ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಈ ಶುಭ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಒದಗಿಸಿ ಕೊಡ್ತಾ ಇರುವಂತಹ ಈ ನೂತನ ದಿನಗಳಿಗಾಗಿ ದೇವಾದ ದೇವರಿಗೆ ಸ್ತೋತ್ರ. ಆಮೇನ್, ಹಾಲೆಲೂಯಾ. ಎಷ್ಟೋ ಜನರು ಈ ದಿನವನ್ನು ಕಾಣಲಾರದೆ ಹೋಗ್ತಾ ಇದ್ದಾರೆ. ಅನೇಕರು ಬದುಕಿದಾಗ್ಯೂ ಯಾಕಪ್ಪ ಬದುಕಿದ್ದೀವಿ ಅನ್ನುವಂಥ ಸ್ಥಿತಿಯಲ್ಲಿ ಕಣ್ಣೀರು ಹಾಕ್ತಾ, ವೇದನೆ ಪಡ್ತಾ, ದುಃಖ ಪಡ್ತಾ, ಮರಣದ ಆಸೆಗೆ ಅನಾರೋಗ್ಯದಲ್ಲಿ ಸಿಲುಕಿಕೊಂಡು ವೇದನೆ ಪಡ್ತಾ ಇದ್ದಾರೆ. ಆದರೆ ದೇವರು ನಿನ್ನನ್ನು ನನ್ನನ್ನು ನಮ್ಮೆಲ್ಲರನ್ನ ಪ್ರೀತಿಸುವಂಥವರಾಗಿದ್ದಾರೆ. ಆಮೇನ್. ಸೊ ಅನೇಕರು ಮರಣದ ಹಾಸಿಗೆಯಿಂದಲೇ ಈ ಒಂದು ವಾಗ್ದಾನವನ್ನು ಕೇಳ್ತಾ ಇರ್ಬೋದು. ಪ್ರಿಯರೇ, ನಿಮಗೊಂದು ಧೈರ್ಯದ ಮಾತು, ದೇವರು ನಮ್ಮನ್ನು ಬದುಕಿಸುವ ಆತನಾಗಿದೆ. ಆತನ ವಾಕ್ಯ ನಮ್ಮನ್ನು ಬದುಕಿಸುವಂಥದ್ದಾಗಿದೆ. ಆಮೇನ್. ಸತ್ತವರನ್ನು ಕೂಡ ಬದುಕಿಸುವಂಥದ್ದು ನನ್ನ ಜೀವ ಸ್ವರೂಪನಾದಂಥ ಮಾತು. ಆ ಮಾತನ್ನು ನೀವು ಕೇಳಿಸಿಕೊಳ್ತಾ ಇರೋದಾದರೆ ಖಂಡಿತವಾಗಿಯೂ ದೇವರು ಒಂದು ಶಕ್ತಿಯುತವಾದ ಕಾರ್ಯವನ್ನು, ಬಲವಾದ ಕಾರ್ಯವನ್ನು ನಿಮ್ಮ ಜೀವನದಲ್ಲಿ ಮಾಡುವಂಥವರಾಗಿದ್ದಾರೆ. ನಂಬಿಕೆಯಿಂದ ಎದುರು ನೋಡ್ರಿ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇಂಥ ಸ್ಥಿತಿಯಲ್ಲಿರೋದಾದರೆ, ಬದುಕೇ ಬೇಡವಂಥ ಸ್ಥಿತಿಯಲ್ಲಿರೋದಾದರೆ ದೇವರು ನಿಮ್ಮನ್ನು ಬದುಕಿಸ್ತಾ ಇದ್ದಾರೆ. ನೀವು ಅಂದುಕೊಳ್ತಾ ಇರ್ಬೋದು, ಆದರೆ ನಾನು ಬದುಕೋದು ಬೇಡ ಎಂಬುದಾಗಿ ದೇವರು ಆ ರೀತಿ ಅಂದುಕೊಳ್ತಾ ಇಲ್ಲ. ಆಮೇನ್. ಹಾಗಿದ್ರೆ ವಿಶೇಷವಾಗಿ ಈ ಪರಿಶುದ್ಧವಾದ ಈ ಒಂದು ಮುಂಚಾನೆಯ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 23ನೇ ವಚನ. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆಮೇನ್. ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ನೂತನ ವರ್ಷ ಬಂತು. ನೂತನ ವರ್ಷದಲ್ಲಿ 3 ತಿಂಗಳು. ನಾವು ಈ 3ನೇ ತಿಂಗಳಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ. ಆಮೇಲೆ ಈ ನೂತನ ವರ್ಷದಲ್ಲಿ ಈ 3 ತಿಂಗಳ ಕಾಲ ನಾವು ಇದ್ದ ಸ್ಥಿತಿಯಲ್ಲೇ ಇದ್ದೇವಾ? ನಮ್ಮ ಪ್ರಾಚೀನ ಸ್ವಭಾವಗಳೇನಾದರೂ ಬದಲಾಗ್ತಾ ಇದೆಯಾ? ಅಥವಾ ಪ್ರಾಚೀನ ಸ್ವಭಾವದ ಮೂಲಕವಾಗಿಯೇ ನಮ್ಮ ಜೀವನ ಯಾತ್ರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಾ? ಒಂದು ಬಾರಿ ಆಲೋಚನೆ ಮಾಡಿಕೊಳ್ಳೋಣ. ಕಳೆದ ವರ್ಷ ಇದ್ದ ರೀತಿಯಲ್ಲೇ, ಇದ್ದ ಸ್ಥಿತಿಯಲ್ಲಿಯೇ, ಇದ್ದ ಮಾತುಗಳೇ, ಆಡ್ತಿದ್ದಂಥ ಮಾತುಗಳೇ, ಆ ಮಾಡ್ತಾ ಇರುವಂಥ ಆಲೋಚನೆಯಿಂದಲೇ ನಾವು ಮುಂದೆ ಹೋಗ್ತಾ ಇದ್ದೇವಾ? ಅಥವಾ ಏನಾದರೂ ಬದಲಾವಣೆ ನಮ್ಮಲ್ಲಾಗಿದೆಯಾ? ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮ್ಮ ಆಂತರ್ಯದಲ್ಲಿ ಒಂದು ಬದಲಾವಣೆ ಆಗಬೇಕಂತೆ. ನಾವು ಪ್ರಾಚೀನ ಸ್ವಭಾವವನ್ನು ಬಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಳ್ಬೇಕಂದ್ರೆ, ನೂತನ ಸ್ವಭಾವ ಅಂದರೆ ಕ್ರಿಸ್ತನ ಸ್ವಭಾವ. ಇದುವರೆಗೂ ನಾವು ಲೋಕ ಸಂಬಂಧವಾದ ಸ್ವಭಾವ ಉಳ್ಳವರಾಗಿದ್ವೇನೋ? ಹೊಟ್ಟೆ ಕಿಚ್ಚು ಅಥವಾ ಕೋಪ, ಒಬ್ಬರಿಂದ ಮತ್ತೊಬ್ಬರಿಗೆ ಚಾಡಿ ಹೇಳುವಂಥ ರೀತಿ, ನೊಂದಿಕೊಳ್ಳುವಂಥದ್ದು, ಮುನಿಸಿಕೊಳ್ಳುವಂಥದ್ದು, ಜಗಳ ಮಾಡುವಂಥದ್ದು, ಮಾತನಾಡದೇ ಇರುವಂಥದ್ದು, ಹೌದಾ, ಕ್ಷಮಿಸದೇ ಇರುವಂಥದ್ದು, ಇಂಥ ಪ್ರಾಚೀನ ಸ್ವಭಾವಗಳು ಇಂದಿನ ವರ್ಷದಲ್ಲಿ ನಮ್ಮಲ್ಲಿ ಇರ್ಬೋದೇನೋ? ಅದೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವಾ? ಕಳೆದ ವರ್ಷದಲ್ಲಿ ಯಾರೊಟ್ಟಿಗೆ ನಾವು ಮಾತು ಬಿಟ್ಟಿದ್ದೇವೋ ಇನ್ನೂ ಅವರೊಟ್ಟಿಗೆ ಮಾತನಾಡದ ಸ್ಥಿತಿಯಲ್ಲಿದ್ದೇವಾ? ಕಳೆದ ವರ್ಷ ಯಾರೊಟ್ಟಿಗೆ ಜಗಳ ಮಾಡ್ಕೊಂಡಿದ್ವೋ ಅದೇ ಕೋಪದಲ್ಲಿ ಇನ್ನೂ ಅವ್ರು ಕಾಣಿಸುವಾಗಲೆಲ್ಲ ಕೋಪ ಮಾಡ್ಕೊಳ್ತಾ, ದ್ವೇಷ ಪಡಿಸ್ಕೊಳ್ತಾ ಇದ್ದೇವಾ? ಅಥವಾ ಬದಲಾಗಿದೆಯಾ ನಮ್ಮ ಸ್ವಭಾವ? ದೇವರು ಅದೇ ಹೇಳ್ತಾ ಇದ್ದರು, ನಿಮ್ಮ ಪ್ರಾಚೀನ ಸ್ವಭಾವ, ಕೋಪ, ದ್ವೇಷ, ಅಸೂಯೆ, ಆ ಒಂದು ಆದರ, ಒಂದು ಜಾರತ್ವ, ಆ ಒಂದು ಏನೆಲ್ಲ ಅಸಹ್ಯವಾದ ದೇವರ ಕಾರ್ಯಗಳಿದೆಯೋ, ಶರೀರದ ಕಾರ್ಯಗಳಿದೆಯೋ, ಅದನ್ನೆಲ್ಲ ನಾವು ಬದಲಾಯಿಸಿಕೊಂಡು ಬರ್ತಾ ಇರಬೇಕು. ವರ್ಷದಿಂದ ವರ್ಷಕ್ಕೆ ಹೋಗ್ತಾ ಇದ್ದೇವೆ. ಆಮೇಲೆ ಆ ರೀತಿಯಾಗಿ ನಮ್ಮಲ್ಲಿ ನೂತನ ಸ್ವಭಾವ ಬರಬೇಕು. ನೂತನ ಸ್ವಭಾವನ ಧರಿಸಿಕೊಳ್ಬೇಕು. ಕಷ್ಟವೇ, ಆದರೆ ದೇವರಿಗೆ ನೀವು ಒಪ್ಪಿಸಿಕೊಡೋದಾದರೆ ಎಲ್ಲರನ್ನ ಪ್ರೀತಿಸಬೇಕು. ದೇವರು ಲೋಕವನ್ನೇ ಪ್ರೀತಿಸಿದ್ರಲ್ವ? ನಾವೇನು ಯೋಗ್ಯರಾ? ಹೌದಾ? ನಾವೇನು ಉನ್ನತವಾಗಿರುವಂಥವ್ರಾ? ಪರಿಶುದ್ಧರ? ಆದರೆ ದೇವ್ರು ನಮ್ಮನ್ನು ಪ್ರೀತಿಸಲ್ವಾ? ಅಯೋಗ್ಯರು, ಅಲ್ಪರು, ಧೂಳಿನಲ್ಲಿದ್ದಂಥವ್ರು, ತಿಪ್ಪೆಯಲ್ಲಿ ಬಿದ್ದಂಥವ್ರು ನಾವು. ಹೌದಾ? ಅಪವಿತ್ರರಾಗಿ ಜೀವಿಸಿದಂಥವ್ರು ನಾವು. ಅಂಥವರಾದ ನಮ್ಮನ್ನೇ ದೇವರು ಪ್ರೀತಿಸಿ ತನ್ನ ಕೃಪೆಯಲ್ಲಿ ಭದ್ರಪಡಿಸಿಕೊಂಡಿರುವಾಗ ಬದುಕಿರೋದು 80 ವರ್ಷನೋ 70 ವರ್ಷನೋ, ಅದು ಆಡಂಬರದಿಂದ ಅಲ್ಲ, ಆಯಾಸಕರವಾಗಿ ನಮ್ಮ ಪ್ರಯಾಣ ಸಾಗ್ತಾ ಇರುವಂಥದ್ದು. ಈ ಪರಿಸ್ಥಿತಿಯಲ್ಲಿ ಯಾಕ್ರಿ ನಮ್ಮಲ್ಲಿ ದ್ವೇಷ, ಕೋಪ, ಅಸೂಯೆ, ಚಾಡಿ ಹೇಳುವಂಥದ್ದು, ಒಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥದ್ದು, ಮಾತುಗಳನ್ನ ಬಿಟ್ಟು ಬಿಡುವಂಥದ್ದು, ಜಗಳಗಳನ್ನು ಮಾಡುವಂಥದ್ದು, ಅಸಹಿಸಿಕೊಳ್ಳುವಂಥದ್ದು? ಯಾಕೆ?
ಎಷ್ಟು ದಿನ ಬದುಕ್ತೀವೋ ಗೊತ್ತಿಲ್ಲ. ಬದುಕುವಾಗ ಕ್ರಿಸ್ತನ ಸ್ವಭಾವನ ಧರಿಸಿ ಬದುಕೋಣ, ಪ್ರೀತಿಸೋಣ, ಎಲ್ಲರನ್ನ ಕ್ಷಮಿಸೋಣ, ಉಪಕಾರಿಗಳಾಗಿರೋಣ. ಆಮೇನ್. ದೇವ್ರ ವಾಕ್ಯ ಇದೆ ಹೇಳ್ತಿದೆ, ಪ್ರಾಚೀನ ಸ್ವಭಾವನ ಬಿಟ್ಟು ಬಿಡೋಣ. ಈ ನೂತನ ವರ್ಷದಲ್ಲಿ 3 ತಿಂಗಳಿದು. ಇನ್ನೂ ನಮ್ಮ ಪ್ರಾಚೀನ ಸ್ವಭಾವದಲ್ಲಿ ಬದುಕ್ತಾ ಇದ್ರೆ ನಮ್ಮ ಆಶೀರ್ವಾದ ನಾವು ಕಳೆದುಕೊಳ್ತಾ ಇದ್ದಂಗೆ. ನೂತನ ಸ್ವಭಾವನ ಧರಿಸೋಣ, ಬೇಡಿಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ಅಪ್ಪ, ನನ್ನಲ್ಲಿ ನೂತನ ಸ್ವಭಾವನ ಉಂಟು ಮಾಡು ಅಪ್ಪ. ನಿನ್ನ ಸ್ವಭಾವವು, ನಿನ್ನ ಒಂದು ಗುಣಾತಿಶಯಗಳು ನನ್ನಲ್ಲಿ ಬರಲಿ, ಸುಗುಣಗಳು. ಹೌದಾ? ದೇವರಲ್ಲಿ ಗುಣಗಳಿದೆ. ಅಂಥ ಗುಣವನ್ನು ನಾವೆಲ್ಲರೂ ಧರಿಸಿಕೊಳ್ಳೋಣ. ಆಮೇಲೆ ನಮ್ಮ ಕುಟುಂಬದಲ್ಲಿ ಐಕ್ಯತೆ, ಪ್ರೀತಿ, ಸಂತೋಷ, ಒಗ್ಗಟ್ಟಿನಿಂದ ಇರೋಣ. ಹಲ್ಲೆಲೂಯಾ. ಅದೇ ದೇವರಿಗೆ ಇಷ್ಟ. ಅಂಥ ಸ್ವಭಾವದಿಂದ ದೇವರು ಜೀವಿಸಲಿಕ್ಕೆ ಈ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸಿರುವುದಕ್ಕಾಗಿ ದೇವಾದಿದೇವರಿಗೆ ಮೊಟ್ಟ ಮೊದಲಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ನಮ್ಮಲ್ಲಿ ಬದಲಾವಣೆ ಆಗಬೇಕು, ಆದ್ರೇ ದೇವರು ನಮ್ಮನ್ನು ಆಶೀರ್ವದಿಸುವಂಥವ್ರು. ಇಲ್ಲ ನಾನು ಹೀಗೆ ಇರ್ತೀನಿ ಅನ್ನುವಂಥ ಸ್ಥಿತಿಯಲ್ಲಿ ಮೊಂಡುತನ ಏನಾದ್ರು ಇರೋದಾದರೆ, ವಾದ ವಿವಾದಗಳನ್ನ ಮಾಡ್ತಾ ಇದ್ರೆ, ನಾವು ದೇವರ ಮುಂದೆ ಆಶೀರ್ವಾದಕರವಾಗಿ, ಅನೇಕರ ಮುಂದೆ ಆಶೀರ್ವಾದಕರವಾಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಂದರ್ಭದಲ್ಲಿ ನಮ್ಮನ್ನು ನಾವೆಲ್ಲರೂ ಬದಲಾಯಿಸಿಕೊಳ್ಬೇಕು, ಸ್ವಭಾವಗಳು ಬದಲಾಗಬೇಕು. ಆಮೇಲೆ ಆ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಲಿ. ಎಲ್ಲರೂ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ನಿಮ್ಮ ಪ್ರಾರ್ಥನೆಗಳೇನೇ ಇದ್ರೂ ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ವಿಜ್ಞಾಪನೆ ಮಾಡುವವರಾಗಿದ್ದೇವೆ. ಪ್ರಾರ್ಥನೆ. ಪರಿಶುದ್ಧನು ಉನ್ನತನಾದಂಥ ದೇವರೇ ಸ್ತೋತ್ರ. ಅಪ್ಪ, ನಮ್ಮ ಆಂತರ್ಯದಲ್ಲಿ ನೂತನ ಸ್ವಭಾವನ ಧರಿಸಿಕೊಳ್ಳುವಂತೆ ಈ ವಾಗ್ದಾನವನ್ನು ನೋಡ್ತಾ ಪ್ರತಿಯೊಬ್ಬರಿಗೂ ನೀನು ಪ್ರೇರೇಪಿಸಿ ಮಾತನಾಡೋದಕ್ಕಾಗಿ ಸ್ತೋತ್ರ. ಯಾರ್ಯಾರು ಯಾವ್ಯಾವ ಪ್ರಾಚೀನ ಸ್ವಭಾವಗಳಲ್ಲಿ ಮುಳುಗಿದಾರೋ ಅವರೆಲ್ಲದರಿಂದ ಆ ಪ್ರಾಚೀನ ಸ್ವಭಾವಗಳು ಯೇಸುವಿನ ನಾಮದಲ್ಲಿ ಅವನ್ನ ಬಿಟ್ಟು ತೊಲಗಲಿ ಕರ್ತನೆ. ಆಂತರ್ಯದಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡು. ಈ ವಾಗ್ದಾನದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.